ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿಯ ಬ್ಯಾಡ್ರಳ್ಳಿ ಗ್ರಾಮದಲ್ಲಿ ನೂತನವಾಗಿ ಆರಂಭಿಸಲಾಗಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ಹಾಗೂ ಹಾಲು ಶೇಖರಣಾ ಕಾರ್ಯಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಹಾಲು ಒಕ್ಕೂಟದ ನಿರ್ದೇಶಕರಾದ ಎಸ್ಆರ್ ಗೌಡರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ನೂತನ ಹಾಲು ಶೇಖರಣಾ ಘಟಕದ ಕಾರ್ಯ ಚಟುವಟಿಕೆಗಳಿಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ರೈತರಿಗೆ ಮತ್ತು ಹಾಲಿನ ಉತ್ಪಾದಕರಿಗೆ ಇಂತಹ ಸಹಕಾರ ಸಂಘಗಳು ಆರ್ಥಿಕ ಭದ್ರತೆ ನೀಡಲಿವೆ. ಗ್ರಾಮಸ್ಥರು ಇತರ ಸೌಲಭ್ಯವನ್ನ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಉಪ ವ್ಯವಸ್ಥಾಪಕ ಗಿರೀಶ್ ಟಿ, ಸಂಘದ ಅಧ್ಯಕ್ಷರಾದ ದೊರೆಗೌಡ ಬಿ, ಉಪಾಧ್ಯಕ್ಷರಾದ ಆನಂದ್ ಬಿಕೆ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾದ ಶಂಕರಗೌಡ ಬಿಕೆ, ಗೌರಮ್ಮ, ರಂಗಮ್ಮ, ರಮೇಶ್ ಬಿಆರ್, ತ್ಯಾಗರಾಜು ಬಿಕೆ, ಭಾಗ್ಯಮ್ಮ, ಭಾರತಿ, ಎಸ್ಆರ್ ಶಿವಣ್ಣ, ವಿನಯ್ ಕುಮಾರ್, ಬಿಎಸ್, ಯೋಗೇಶ್ ಬಿಎಚ್ ಸೇರಿದಂತೆ ಬ್ಯಾಡ್ರಳ್ಳಿ ಹಾಗೂ ಅಕ್ಕಪಕ್ಕದ ಗ್ರಾಮಗಳ ಗ್ರಾಮಸ್ಥರು, ಹಾಲು ಉತ್ಪಾದಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಆ ಮೆಡಿಸಿನ್ ಸೋತೆಯನ್ನ ಮಾಡ್ಕೊಂಡು ಇವತ್ತು ಜೀವನ ಮಾಡ್ತಕ್ಕಂಥವ್ರು, ಯಾವುದೇ ತಂಟೆ ತಕರಾರಿಲ್ದಲೆ ಇವತ್ತು ದುಡಿದು ತಿಂತಕ್ಕಂಥ ಜನ ಇವತ್ತು ಯಾರಾದ್ರೂ ಇದ್ರಂದ್ರೆ ಅದು ಬ್ಯಾಡ್ರಳ್ಳಿನಾಗೆ. ಅದರಿಂದ ಬ್ಯಾಡ್ರಳ್ಳಿ ಜನ ಕಷ್ಟಜೀವಿಗಳಿಗೆ ಇವತ್ತೊಂದು ಶಕ್ತಿ ಬಂದೈತೆ. ಅದನ್ನೆಲ್ಲರೂ ಕೂಡ ಮುಂದಿನ ದಿನದಲ್ಲಿ ಈ ಸಂಘವನ್ನ ಇನ್ನ ಅದೇ ಶ್ರಮ ಹಾಕಿ ಈ ಹಾಲಿನ ಉತ್ಪಾದನೆ ನೀವು ತೊಡಗಿ ಎಲ್ಲರೂ ಹಸ್ಕೊಂಡು ಕಟ್ಕೊಳ್ಳಿ. ನೀವು ಆ ಮೆಡಿಸಿನ್ ಸೋತೆ ಇನ್ನೊಂದು ಹಾಕಿ ನಿಮ್ಮ ಆರೋಗ್ಯ ಕೆಡಿಸ್ಕೊಂಬದ್ ಬೇಡ. ನೀವು ಅದೇ ರೀತಿ ಹಸ್ಕೊಂಡು ಕಟ್ಟಿ ಅಷ್ಟೇ ಶ್ರದ್ಧೆಯಿಂದ ಹಸ್ಕೊಂಡು ಸಾಕಿ ನೀವು ಒಂದು ದೊಡ್ಡ ಮಟ್ಟಕ್ಕೆ ಶ್ರೀಮಂತರಾಗ್ತೀರಾ. ನೀವೆಲ್ಲರೂ ಕೂಡ ಪ್ರತಿ ಕುಟುಂಬ ಯಾರ್ಯಾರು ಹೈನುಗಾರಿಕೆ ಮಾಡ್ತಾರ ಅವರೆಲ್ಲರೂ ಶ್ರೀಮಂತ ಆಗ್ತೀರಾ. ಈ ಸಂಘವನ್ನು ಉಳಿಸ್ಕೊಂಡು ಹೋಗಿ ಆ ಮುಖಾಂತರ ಇಡೀ ಗ್ರಾಮ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೀತೈತೆ ಎಂಬ ಒಂದು ಆಶಾಭಾವನೆಯನ್ನ ನಾನು ಇಟ್ಕೊಂಡು ಇಂಥ ಮಳೆನಲ್ಲೂ ಕೂಡ ನೀವೆಲ್ಲರೂ ಕೂಡ ಇವತ್ತು ಇಲ್ಲಿ ಬಂದು ನಿಜ ಕೂಡ ಈ ಸಂಘವನ್ನ ಉದ್ಘಾಟನೆಯನ್ನ ಮಾಡಿದಿರ. ಈ ಒಂದು ನಮ್ಮ ಎಲ್ಲ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷಗಳಿಗೆ, ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಉತ್ಪಾದಕರಿಗೆ, ನಮ್ಮ ಅಕ್ಕಪಕ್ಕದ ಎಲ್ಲ ಮುಖಂಡರುಗಳಿಗೆ, ನಮ್ಮ ಸಿದ್ದರಾಮಯ್ಯಗೆ ಎಲ್ರಿಗೂ ನಾನು ನಮ್ಮ ಗುರು ಕೂಡ ನಮ್ಮ VSS ಅಧ್ಯಕ್ಷ, ಅವನು ನನಗೊಬ್ಬ ಸಹಕಾರಿ, ಆತನು ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ. ನಮ್ಮ ಬಸವಣ್ಣ ಮಾಜಿ ಅಧ್ಯಕ್ಷರು ಎಲ್ಲರೂ ಕೂಡ ಇದ್ದಾರೆ. ಇವರೆಲ್ಲರೂ ಕೂಡ ಆಶೀರ್ವಾದ ಈ ಸಂಘದ ಮೇಲೆ ಇರಲಿ ಎಂಬ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ. ಮತ್ತೆ ನಮ್ಮ ಗಿರೀಶ್ ಅವರು ನಿಜ ಕೂಡ ಹೆಚ್ಚಿನ ಶ್ರಮ ಹಾಕ್ಯವ್ರೆ. ನಂದೆಷ್ಟು ಪ್ರಯತ್ನನೋ ನನಗಿನ್ನ ಒಂದ್ ಪಟ್ಟು ನಮ್ ಗಿರೀಶ್ ಜಾಸ್ತಿ ಇರ್ತೈತಿ. ಯಾಕಂದ್ರೆ ಯಾವುದೇ ಸಂಘ ಒಟ್ಟಾರೆ ಈ ಊರಿನಲ್ಲಿ ಒಂದು ಸಹಕಾರ ಸಂಘ ಇದೆ ಅಂದ್ರೆ ಅದು ಇಡೀ ಊರಿಗೆ ಒಂದು ಆಸ್ತಿಯಾಗಿರ್ತದೆ. ಅದು ಯಾವಾಗ ಬೇಕಾದ್ರೂ ನಿಮ್ಗೆ ಹಣವನ್ನ ಕೊಡ್ತಕ್ಕಂತ ಒಂದು ದೇವಸ್ಥಾನ ಇದ್ದಂಗೆ. ಅದರಿಂದ ನೀವು ದೇವಸ್ಥಾನಗಳು ಯಾವ ರೀತಿ ಅಭಿವೃದ್ಧಿ ಮಾಡಿಸ್ಬೇಕು ಅಂತ ನೀವೆಲ್ಲ ಜನ ಇವತ್ತು ಇಂಟ್ರೆಸ್ಟ್ ಕೊಡ್ತಿರೋ ಅದೇ ರೀತಿನಾಗೆ ಈ ಸಂಘನ ನಾವು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಬೇಕು. ಈ ಸಂಘದಿಂದ ನಮ್ಮೆಲ್ಲರಿಗೂ ಲಾಭ ಐತೆ ಎಂಬುದನ್ನ ನಮ್ಮ ಎಲ್ಲ ರೈತರು ನೀವು ಗಮನ ಹರಿಸ್ಬೇಕು. ಮತ್ತು ಸಾಕಷ್ಟು ಜನ ಇಲ್ಲಿ ನಮ್ಮ ಯುವಕರುಗಳು ಇದ್ದೀರಾ. ಇವತ್ತು ಯುವಕರು ಮನಸ್ಸು ಮಾಡಿದ್ರೆ ದೊಡ್ಡ ಮಟ್ಟದ ಸಾಧನೆಯನ್ನೇ ಮಾಡಬಹುದು. ನೀವೆಲ್ಲ ಬೆಂಗಳೂರಿಗೆ ಹೋಗಿ, ತುಮಕೂರ್ಗೆ ಹೋಗಿ, ಇಲ್ಲ ವಸಂತ ನರಸಾಪುರಕ್ಕೆ ಹೋಗಿ ದುಡಿತಕ್ಕಂತ ಅವಶ್ಯಕತೆ ಇಲ್ಲ. ನೀವು ಇಲ್ಲೇ ಇದ್ದು ಕನಿಷ್ಠ ಒಂದು ತಿಂಗಳಿಗೆ ನೀವು 1 ಲಕ್ಷ, 2 ಲಕ್ಷ, 3 ಲಕ್ಷವರೆಗೂ ಕೂಡ ಈ ಹೈನುಗಾರಿಕೆನಲ್ಲಿ ಸಂಪಾದನೆ ಮಾಡ್ತಕ್ಕಂತ ಒಂದು ಅವಕಾಶಗಳಿರೋದ್ರಿಂದ ನೀವು ಹಸುಗಳನ್ನ ಕಟ್ಟಿ ಬಹಳ ಶ್ರದ್ಧೆಯಿಂದ ಹಸುಗಳನ್ನ ಸಾಕಿ ಆ ಮುಖಾಂತರ ನೀವು ಹೆಚ್ಚಿನ ಹಾಲನ್ನ ಉತ್ಪಾದನೆ ಮಾಡಿ ಹಣವನ್ನ ಸಂಪಾದನೆ ಮಾಡೋದಿಕ್ಕೆ ಆಗ್ತದೆ. ಎಲ್ಲೋ ನಿಮ್ ತಂದೆ ತಾಯಿಗಳನ್ನ ಇಲ್ಲಿ ಊರಲ್ಲಿ ಬಿಟ್ಟು ನೀವೆಲ್ಲ ಒಂದ್ ಕಡೆ ದುಡಿಯಕ್ ಹೋಗ್ತಕ್ಕಂಥದ್ದು ಇವೇನ್ ಅವಶ್ಯಕತೆ ಇರ್ತಕ್ಕಂಥದ್ದಿಲ್ಲ. ನಿಮ್ಮ ಗ್ರಾಮದಲ್ಲೇ ಇದ್ದು ನಿಮ್ಮ ತಂದೆ ತಾಯಿಗಳ ಜೊತೆನಲ್ಲೇ ಕೂಡ ನೀವು ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡ್ತಕ್ಕಂತ ಒಂದು ಶಕ್ತಿ ಈ ಹೈನುಗಾರಿಕೆನಲ್ಲಿದೆ. ಹೈನುಗಾರಿಕೆಯನ್ನ ಮಾಡ್ತಕ್ಕಂಥ ಕುಟುಂಬಗಳು ಕೂಡ ಆರೋಗ್ಯವಾಗಿರ್ತವೆ. ಯಾಕೆಂದ್ರೆ ಹಾಲು ಕರಿತಕ್ಕಂತ ಮನೆ, ಆ ಹಾಲನ್ನ ಮನೆಗೆ ಉಳಿಸ್ಕೊಳ್ತೀರಾ, ಆ ಮಕ್ಕಳು ಕುಡಿತವೆ, ನೀವುಗಳು ಕುಡಿತೀರಾ. ಯಾರ ಹಾಲನ್ನು ಕುಡಿದಿರ್ತಕ್ಕಂಥ ಕುಟುಂಬಗಳು ಇವತ್ತು ಆರೋಗ್ಯವಂತರಾಗಿರೋದಿಕ್ ಸಾಧ್ಯ ಆಗ್ತದೆ. ಆ ಕುಟುಂಬ ಆಸ್ಪತ್ರೆಗೆ ಹೋಗ್ದಲೆ ನೆಮ್ಮದಿಯಾಗಿರೋದಿಕ್ ಸಾಧ್ಯ ಆಗ್ತದೆ. ಇಂತ 10 ಹಲವಾರು ಕಾರ್ಯಕ್ರಮಗಳು ಮತ್ತು ಪ್ರಯೋಜನಗಳು ಈ ಒಂದು ಹೈನುಗಾರಿಕೆಯ ಉದ್ಯಮದಲ್ಲಿರೋದ್ರಿಂದ ಈ ಹೈನುಗಾರಿಕೆ ನೀವೆಲ್ಲರೂ ಕೂಡ ಪ್ರಾರಂಭ ಮಾಡಿ. ಯಾರ ಮನೆಯಲ್ಲಿ ಗೋವುಗಳನ್ನು ಸಾಕ್ತೀರಾ ಆ ಮನೆ ನಿಜ ಕೂಡ ನೆಮ್ಮದಿಯಿಂದ ಇರ್ತೈತೆ, ಸಂಪದ್ಭರಿತವಾಗಿರ್ತೈತೆ. ಒಂದ್ ಮನೆಗೆ ಹಸು ಐತೆ ಅಂದ್ರೆ ಅದ್ ನಿಜ ಕೂಡ ಕೋಟಿ ದೇವರುಗಳು ನಮ್ಮ ಮನೆಯಲ್ಲಿ ಐತೆ ಎಂಬ ಒಂದು ಭಾವನೆ. ಹಿಂದೋರೆಲ್ಲರೂ ಕೂಡ 100 ವರ್ಷ ಬಾಳ್ತಿದ್ರು, 100 ಇವತ್ತು ಅವರು ಶಕ್ತಿವಂತರಾಗಿದ್ರು ಅಂದ್ರೆ ಅದ ಹಸುವಿನಿಂದ ಮಾತ್ರ.
ಇವತ್ತು ಹಾಲನ್ನು ಕೂಡ ಅಮೃತ ಅಂತ ಯಾಕೆ ಕರಿತೀವಿ ಅಂದ್ರೆ ಅಮೃತ ಸಾಯುವಂತ ಸಂದರ್ಭದಲ್ಲಿ ಅದನ್ನ ಉಳಿಸಂತ ಶಕ್ತಿ ಇರೋದು ಅಮೃತಕ್ಕೆ ಮಾತ್ರ. ಅದೇ ರೀತಿ ಅಂತ ಒಂದು ಶಕ್ತಿ ಈ ಹಾಲಿಗೆ ಮಾತ್ರ ಇದೆ. ಯಾವ ಮನುಷ್ಯ ಇವತ್ತು ಅನಾರೋಗ್ಯದಿಂದ ಕೂಡಿರ್ತಾನೆ, ಯಾರು ನಿಶಕ್ತಿಯಾಗಿರ್ತಾನೆ ಅಂತ ಹಾಲು ಕುಡಿದ್ರೆ ಇವತ್ತು ಅವ್ರು ಶಕ್ತಿವಂತರಾಗಿ ಇದ್ದು ಇವತ್ತು ಆ ಜೀವನ ಮಾಡೋದಿಕ್ ಸಾಧ್ಯ ಆಗತ್ತೆ. ಅದರಿಂದ ಹಾಲನ್ನ ನಾವು ಅಮೃತ ಅಂತೀವಿ. ಇಂಥ ಹಾಲನ್ನ ಉತ್ಪಾದನೆ ಮಾಡ್ತಕ್ಕಂತ ಈ ಒಂದು ಉದ್ಯಮ ಅದು ನಿಜ ಕೂಡ ಪವಿತ್ರವಾಗಿರ್ತಕ್ಕಂಥ ಒಂದು ಉದ್ಯಮ. ಈ ಉದ್ಯಮವನ್ನ ನೀವೆಲ್ಲರೂ ಕೂಡ ಹೆಚ್ಚು ಹೆಚ್ಚು